ಧರ್ಮದ ಹಾದಿನಲ್ಲಿ ನಡೆಯೋರ ಜೊತೆ ನಾವಿದ್ದಾಗ ಮೊದಲು ಕಷ್ಟ ಆಗ್ಬೋದು, ಆದರೆ ಕೊನೆಯಲ್ಲಿ ಒಳ್ಳೇದೇ ಆಗೋದು ಅನ್ನೋದು ಇದು ಎಕ್ಸಾಂಪಲ್. ಹೇ ಸೆಕ್ಷನ, ಈಗ ಹೇಳ್ತಾ ಇದ್ದೇನೆ ಕೇಳು. ದುರಾಂಕಾರ ಹಟ್ಟಹಾಸನ ಮಟ್ಟ ಹಾಕೋದಕ್ಕೆ ದೇವರು ಯಾವ್ದಾವ್ದ್ರ ರೂಪದಲ್ಲಿ ಬಂದೇ ಬರ್ತಾನೆ. ಈಗಾಗಲೇ ನಿನ್ನ ಪಾಲಿಗೆ ಬಂದಾಗಿದೆ. ನಿನ್ನ ಅವನತಿ ದಾರಿನ ತೋರಿಸ್ತಾನೆ. ನಿನ್ನ ಎಲ್ಲ ಅಕ್ರಮದ ಹಾದಿಗಳನ್ನ ಅಂತ್ಯ ಮಾಡೋದಕ್ಕೆ ಕೌಂಟ್ ಡೌನ್ ಶುರು ಮಾಡಿದ್ದಾನೆ. ಯಾಕೆ ರಾಘವೇಂದ್ರ ಅವ್ರೆ ಇವ್ರುಗಳು ಇಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಸುಮ್ನೆ ನಿಂತಿದ್ದೀರಾ? ಹೇಳಿ, ನಿಮ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ? ಇವಾಗ ಅದೆಲ್ಲ ಯಾಕೆ ಅನಿತವ್ರೆ? ಮದ್ವೆಗೆ ಒಪ್ಕೊಂಡಿದ್ದೀನಲ್ಲ, ಬಿಡಿ. ಹೀಗೆ ಹೇಳಿದ್ರೆ ಹೇಗೆ ರಾಘವೇಂದ್ರ ಅವ್ರೆ? ಫಸ್ಟ್ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಮನೆಯವ್ರು ಎಲ್ರು ಈ ಮದ್ವೆನ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ವಾ, ಬಿಡಿ. ಅದು ಬೇರೆ ವಿಷಯ ರಾಘವೇಂದ್ರ ಅವ್ರೆ. ಆದ್ರೆ ನಿಮಗೆ ನನ್ ಮೇಲೆ ಇಷ್ಟ ಇದೆ ತಾನೆ? ನನ್ ಮೇಲೆ ಪ್ರೀತಿ ಇದೆ ಅಲ್ವಾ? ಮಾತಾಡಿ ರಾಘವೇಂದ್ರ ಅವ್ರೆ. ಮನೆಯವ್ರು ಕೊಟ್ಟಿರೋ ಮಾತು, ಅವ್ರ ಆಸನೆ ನನಗೂ ಮುಖ್ಯ. ನಿನ್ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ಅಲ್ವಾ ಅನಿತಾ? ನಾನ್ ಇಲ್ಲಿಗೆ ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊಂಡಲ್ಲ ಬಂದಿರೋದು. ನಮ್ಮಿಬ್ರು ಮದ್ವೆ ಮನೆಯವ್ರಿಗೆ ಒಪ್ಪಿಗೆ ಆಗಿದೆ. ಅವ್ರ ನಿಶ್ಚಯದಂತೆ ನಮ್ಮಿಬ್ರು ಮದ್ವೆ ಆಗುತ್ತೆ. ಆ ಮದ್ವೆಗೆ ಮುಹೂರ್ತ ಇಡಿಸ್ಬೇಕು ಅಂತಾನೆ ನಾನ್ ಇವತ್ತು ಇಲ್ಲಿಗೆ ಬಂದಿರೋದು. ಆಗದೆ ಇರೋ ಮದ್ವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ಇಡಕ್ ಸಾಧ್ಯನೇ ಇಲ್ಲ. ಚಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ. ಚಾನ್ಸಿ ಜೊತೆಲಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ. ಅಯ್ಯೋ, ಏನಪ್ಪ ಇದೆಲ್ಲ? ಲಲಿತಾ, ಕಾಫಿ ತಗೊಂಡ್ರೆ ಬೇಗ. ಅಯ್ಯೋ ತಂದೆ ಇರ್ರಿ, ಯಾವಾಗ್ಲೂ ನಿಮ್ಗೆ ಅವಸರನೇ. ತೋಳೆ. ಓಹೋ ಬಾರಮ್ಮ, ನನ್ ಬಾವಿ ಸೊಸೆ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಇಲ್ಲ ಮಜ್ಜಿಗೆ ಕುಡಿತೀಯಾ? ಏನು ಬೇಡ ಅತ್ತೆ, ಬರ್ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅದು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನ್ ಅನಿತಾ ಅದು? ಏನಿಲ್ಲ ಪಲ್ಲವಿ, ನಾಳೆಯಿಂದ ಕೋರ್ಟ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ಸೊ ರಾಘವೇಂದ್ರ ಅವರು ಕೋರ್ಟ್ ಕೇಸ್ ವಿಷಯಕ್ಕೆ ಓಡಾಡ್ಬೇಕಾಗತ್ತೆ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಬಟ್ ನನ್ಗೆ ನಿನ್ ಹೆಲ್ಪ್ ಕೂಡ ಬೇಕಾಗ್ಬಹುದು. ಅದಕ್ಕೇನಂತ ಅನಿತಾ, ನಾನ್ ಮಾಡ್ತೀನಿ ಬಿಡು. ಒಟ್ನಲ್ಲಿ ಎಲ್ಲಾ ಪ್ರಾಸೆಸ್ ಬೇಗ ಮುಗ್ದು ಡಿವೋರ್ಸ್ ಸಿಕ್ಬಿಟ್ರೆ ಸಾಕು. ಆಗ ನೀನ್ ಈ ಮನೆಗ್ ಬರ್ಬೋದು, ನಾನ್ ಆ ಮನೆಗ್ ಹೋಗ್ಬೋದು. ನೀನ್ ಆ ಮನೆಗ್ ಬರೋಕೆ ಅಲ್ಲಿವರೆಗೂ ಕಾಯೋ ಅಗತ್ಯ ಇಲ್ಲ ಬಿಡು ಪಲ್ಲವಿ. ಏನ್ ಹೇಳ್ತಿದ್ಯಾ ಅನಿತಾ? ಇಷ್ಟು ದಿನ ನನ್ನಿಂದಾಗಿ ನೀನು ಮಿಥುನ್ ದೂರ ಇರ್ಬೇಕಾಗಿದೆ. ಬಟ್ ಇನ್ ಮುಂದೆ ನೀನ್ ನಮ್ಮ ಮನೆಗ್ ಬರ್ಬೇಡ ಅಂತ ನಾನು ಹೇಳಲ್ಲ. ನೀನ್ ಇವತ್ತೇ ನಮ್ಮ ಮನೆಗ್ ಬರ್ಬೋದು, ನಮ್ಮ ಅಣ್ಣನ ಜೊತೆ ಸಂಸಾರ ಶುರು ಮಾಡ್ಬೋದು. ಏನಮ್ಮ, ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಮಾವ, ನಾವೇನ್ ಪಲ್ಲವಿ ಮೇಲಿರೋ ದ್ವೇಷದಿಂದ ಇವ್ರಿಬ್ರನ್ನ ದೂರ ಮಾಡಿರ್ಲಿಲ್ಲ. ಆ ಜಾನ್ಸಿನ ಮನೆಯಿಂದ ಆಚೆ ಕಳ್ಸ್ಬೇಕು ಅನ್ನೋ ಸೀರಿಯಸ್ನೆಸ್ ನಿಮ್ಗೆಲ್ಲ ಬರ್ಬೇಕು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದು. ಆದ್ರೆ ಪಲ್ಲವಿ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ, ನನ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದಾಳೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಈ ಮನೆಯಲ್ಲಿ ಪ್ರತಿ ಹೆಜ್ಜೆಲೂ ನನ್ ಜೊತೆ ನಿಂತು ನನ್ಗೋಸ್ಕರ ತನ್ನ ಪ್ರೀತಿ ಮಾಡಿದ ಗಂಡನಿಂದಾನೇ ದೂರ ಇದ್ದಾಳೆ. ಇನ್ಮೇಲೆ ಇವರಿಬ್ರು ದೂರ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ.
ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ್ಲೇ ನನ್ ಜೊತೆ ಬಾ, ಹೋಗೋಣ. ನೋಡಮ್ಮ, ನೀನ್ ಹೇಳ್ತಿರೋದು ಕರೆಕ್ಟು. ನಿನ್ ಜೀವನ ಸರಿ ಮಾಡ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡಕ್ ನಿಂತಿದ್ದಾಳೆ ನಮ್ ಪಲ್ಲವಿ. ಇವಾಗ ನೀನೇ ಅವರಿಬ್ರನ್ನ ಒಂದು ಮಾಡ್ಬೇಕಣಮ್ಮ. ಖಂಡಿತ. ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಈ ಕ್ಷಣಕ್ಕೋಸ್ಕರನೇ ಪಲ್ಲವಿ ಕಾಯ್ತಾ ಇದ್ಲು. ಮಂಜುಳಾ, ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಪಲ್ಲವಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡು. ಹೂ ಬಾವ, ಇವಾಗ್ಲೇ ಪ್ಯಾಕ್ ಮಾಡ್ಬಿಡ್ತೀನಿ. ಈ ದಿನಕ್ಕೋಸ್ಕರ ತಾನೇ ನಾನು ಕಾಯ್ತಾ ಇದ್ದಿದ್ದು. ಅಮ್ಮ 1 ನಿಮಿಷ. ಯಾಕೆ? ಇವಾಗ ನಾನು ಅಲ್ಲಿಗೆ ಹೋಗ್ತಿಲ್ಲ. ನೀನೇನ್ ಪ್ಯಾಕ್ ಮಾಡ್ಬೇಡ. ಹೋಗ್ತಾ ಇಲ್ವಾ? ಹಾಗಂದ್ರೆ ಏನಮ್ಮ ಅರ್ಥ? ಯಾಕೆ ನಿನ್ನ ಗಂಡನ ಮನೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ದೆ ಅಲ್ಲ ದೊಡ್ಡಪ್ಪ, ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ದೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ನಿನ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ ಪಲ್ಲವಿ. ಅನಿತಾ, ಎಂತ ಸಮಯ ಸಂದರ್ಭ ಬಂದ್ರು ನಾನ್ ನನ್ ಮಾತಿನ ಮೇಲೆ ನಿಲ್ಲೋಳು. ಸೊ ನಮ್ಮ ಅಣ್ಣ ನಿನ್ ಕೊಳ್ಳಿಗೆ 3 ಗಂಟು ಹಾಕಿ ನೀನ್ ಈ ಮನೆ ಸೊಸೆಯಾಗಿ ಬರೋವರ್ಗೂ ನಾನ್ ಮನೆಗ್ ಬರಲ್ಲ. ನಾನ್ ಆ ಮನೆಗ್ ಕಾಲಿಡ್ಬೇಕು ಅಂದ್ರೆ ನೀನ್ ಈ ಮನೆಗೆ ಸೇರೋದು ಒಳಗ್ ಬರ್ಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೌದು ಅನಿತಾ, ಆದಷ್ಟು ಬೇಗ ಅವ್ರಿಬ್ರನ್ನ ಲೀಗಲ್ ಆಗಿ ದೂರ ಮಾಡಿ ನನ್ನ ಗಂಡನ್ ಜೊತೆ ಹೆಮ್ಮೆಯಿಂದ ಸಂಸಾರ ಶುರು ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ಗೆ ಯಾರು ಈ ವಿಚಾರದಲ್ಲಿ ಫೋರ್ಸ್ ಮಾಡಬೇಡಿ. ಹಾಯ್ ಅಂಕಲ್. ಓ ಚಾರು, ಕಮ್ 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 ಸಿಟ್. ಏನು ಸಡನ್ ಆಗಿ ಬಂದ್ಬಿಟ್ಟೆ? ಅದು ವಿವೇಕ್ ಜೊತೆ ಮದ್ವೆ ಶಾಪಿಂಗ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬಂದೆ. ಓ, ಮ್ಯಾರೇಜ್ ಹತ್ರ ಬಂತಲ್ಲ, ಟೀಕೆ ಟೀಕೆ. ಯಾಕೆ ಅಂಕಲ್? ಏನೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಇದ್ದೀರಾ ಅನಿಸ್ತಾ ಇದೆ. ಯಾಕೋ ಸ್ವಲ್ಪ ಟೆನ್ಷನ್ ಆಗಿದ್ದೀರಾ? ಏನಿಲ್ಲ, ಇವತ್ತು ಗವರ್ಮೆಂಟ್ ಟೌನ್ಶಿಪ್ ಟೆಂಡರ್ ಓಪನ್ ಇತ್ತು, ಸೊ ವೇಟಿಂಗ್. ವಾವ್, ಸೂಪರ್ ಅಂಕಲ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದಮೇಲೆ 100% ಆ ಟೆಂಡರ್ ನಿಮ್ಗೇನೆ. ಹಾಯ್ ಚಾರು ಬೇಬಿ. ಹಾಯ್ ಕಿಟ್ಟಿ. ಹಾಯ್ ವಿವೇಕ್, ಶಾಪಿಂಗ್ ಹೋಗೋದಕ್ಕೆ ರೆಡಿನಾ? ಓ, ಐ ಆಮ್ ಆಲ್ವೇಸ್ ರೆಡಿ. ಸಾಬ್, ಮೇಲ್ ಬಂತು. ಬಾವಿ ಸೊಸೆ ಕಾಲಿಟ್ಟಿರೋದ್ರಿಂದ ಶುಭ ಸುದ್ದಿನೇ ಆಗಿರುತ್ತೆ. ಏ, ಯಾವಾಗ ಟೆಂಡರ್ ನಮ್ಗೆ ಆಗಿದೆ ತಾನೆ? ಇಲ್ಲ ಸಾಬ್, ಅದೇನ್ ಯಾರಿಗೋಗಿದೆ? ಸಾಬ್, ಹರಿಪ್ರಸಾದ್ ಅನ್ನೋರ್ಗೋಗಿದೆ. ನಂಗಾಗಿಲ್ಲಾರ್ದು ಪರವಾಗಿಲ್ಲ, ಹೋಗಿ ಹೋಗಿ ಅವ್ನ ಫ್ರೆಂಡ್ ಆಗಿದೆ. ಹೌ ಇಸ್ ಇಟ್ ಪಾಸಿಬಲ್? ಅವ್ನು ಎಷ್ಟು ಕೊಟ್ಟು ಮಾಡ್ದ? ನಿಮ್ಗಿಂತ ಜಸ್ಟ್ ₹1 ಕಡಿಮೆ ಮಾಡಿದ್ದ ಸಾಬ್. ಶಾಕ್ ಆಯ್ತಾ ಸಕ್ಸಾನ? ನೋಡ್ದ್ಯಾ, ಒಳ್ಳೆಯವ್ರನ್ನ ಕಾಪಾಡೋದಕ್ಕೆ ದೇವ್ರು ಯಾವ್ದಾದ್ರು ರೂಪದಲ್ಲಿ ಬಂದೇ ಬರ್ತಾನೆ ಅನ್ನೋದು ಅರ್ಥ ಆಯ್ತಾ ನಿನ್ಗೆ? ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಕಷ್ಟದಲ್ಲಿದ್ದೀನಿ, ಪ್ಲೀಸ್ ಇದೊಂದು ಬಿಟ್ಕೊಡು ಅಂತ ಬೇಡ್ಕೊಂಡೆ. ಬಟ್ ನೀನು ಬಿಟ್ಕೊಡೋದಿಲ್ಲ ಅಂತ ಅಂದೆ. ಆದ್ರೆ ಅವ್ರು ನನಗೆ ಕಿತ್ಕೊಟ್ರು. ಹೇ ಸಕ್ಸೇನಾ, ಕಿತ್ಕೊಂಡಿದ್ದು ಶಕ್ತಿಯಿಂದಲ್ಲ, ಯುಕ್ತಿಯಿಂದ. ಅದು ನಿನ್ನ ಅಡ್ಡದಾರಿನಲ್ಲೇ ಹೋಗಿ. ಒಳ್ಳೆಯವ್ರನ್ನ ನಂಬಿದ್ದಕ್ಕೆ ಒಳ್ಳೇದೇ ಆಯ್ತು ನೋಡು. ಧರ್ಮದ ಆದಿನಲ್ಲಿ ನಡೆಯೋರ್ ಜೊತೆ ನಾವಿದ್ದಾಗ ಮೊದಲು ಕಷ್ಟ ಆಗ್ಬೋದು, ಆದ್ರೆ ಕೊನೆಯಲ್ಲಿ ಒಳ್ಳೇದೇ ಆಗೋದು ಅನ್ನೋದು ಇದು ಎಕ್ಸಾಂಪಲ್.
ಹೇ ಸೆಕ್ಸನ, ಈಗ ಹೇಳ್ತಾ ಇದ್ದೀನಿ ಕೇಳು. ದುರಾಂಕಾರ ಹಟ್ಟ ಹಸನ ಮಟ್ಟ ಹಾಕೋದಕ್ಕೆ ದೇವರು ಯಾವ್ದಾವ್ದ್ರ ರೂಪದಲ್ಲಿ ಬಂದೇ ಬರ್ತಾನೆ. ಈಗಾಗಲೇ ನಿನ್ನ ಪಾಲಿಗೆ ಬಂದಾಗಿದೆ. ನಿನ್ನ ಅವನತಿ ದಾರಿನ ತೋರಿಸ್ತಾನೆ. ನಿನ್ನ ಎಲ್ಲ ಅಕ್ರಮದ ಹಾದಿಗಳನ್ನ ಅಂತ್ಯ ಮಾಡೋದಕ್ಕೆ ಕೌಂಟ್ ಡೌನ್ ಶುರು ಮಾಡಿದ್ದಾನೆ. ಏ ಸೆಕ್ಸೇನಾ, ಕೇಳಿಸ್ಕೋ, ಹತ್ತಿದ ಮೆಟ್ಲನ್ನ ಇಳಿಯೋ ಟೈಮ್ ಬಂದಾಗಿದೆ. ನಿನ್ನ ಇಳಿಸ್ತಾರೆ. ಆದಷ್ಟು ನಿನ್ನ ಸೋಲನ್ನ ನೋಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟೇ ಕೊಡ್ತಾರೆ. ನೋಡ್ತಾ ಇರೋ. ಡ್ಯಾಡ್, ಆಫ್ಟರ್ ಆಲ್ ಒಂದು ಟೆಂಡರ್ಗೆ ಅವನ್ ಬಂದು ಇಷ್ಟು ಡೈಲಾಗ್ ಹೊಡೆದು ಹೋಗ್ತಾ ಇದ್ದಾನೆ. ಡ್ಯಾಡ್, ಇಟ್ಸ್ ಓಕೆ. ಡ್ಯಾಡ್, ಹಾಗಿದ್ರೆ ನಾನು ಮತ್ತೆ ಚಾರು ಶಾಪಿಂಗ್ ಹೋಗೋದಾ? ಹೇಯ್, ನಿಂಗೆ ಸೆನ್ಸ್ ಅನ್ನೋದೇ ಇಲ್ವಾ? ಯು ಯೂಸ್ಲೆಸ್ ಫೆಲೋ. ಇಷ್ಟು ದೊಡ್ಡ ಟೆಂಡರ್ ಮಿಸ್ ಆಗಿದೆ, ಅದ್ರ ಬಗ್ಗೆ ನಿಂಗೆ ಕನ್ಸನೇ ಇಲ್ವಾ? ಅಲ್ಲ ಡ್ಯಾಡ್, ಈಗ ನಾನು ಏನ್ ಮಾಡಿದೆ ಅಂತ ನೀವು ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ವಾಟ್ ಇಸ್ ದಿಸ್ ವಿವೇಕ್? ಅಂಕಲ್ ಮೂಡ್ ಸರಿ ಇಲ್ಲ. ಈ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ಯು ಡೋಂಟ್ ವರಿ ಅಂಕಲ್, ನಾನ್ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಅಲ್ಲ ಬೇಬಿ, ಶಾಕ್ ಬೇಬಿ, ನಾನು ಏನ್ ಮಾಡಿದೆ? ವಿವೇಕ್, ಅಂಕಲ್ ಮೂಡ್ ಆಫ್ ಆಗಿದೆ. ನಾವು ನಾಳೆ ಶಾಪಿಂಗ್ ಹೋಗೋಣ. ನಾವಿನ್ ಹೊರಡ್ತೀವಿ. ಬಾಯ್ ವಿವೇಕ್. ಚಾರು ಬೇಬಿ, ಮೇರೆ